ಎಷ್ಟು ಕೈ ನೀರು ಹೋಗ್ಬೇಕೋ ಅಷ್ಟು ಹೋಗ್ತಿದೆ. ನಾನೇನ್ ಮಾಡ್ಲಿ? ಹಲೋ. ಹಲೋ ಕರ್ಣ ಸರ್, ಮಲ್ಕೊಂಡ್ರಾ? ಹೇಗೆ ನಿದ್ದೆ ಬರುತ್ತೆ ನೀವೇ ಹೇಳಿ. ಎಲ್ಲನೂ ಬದಲಾಗ್ತಿದ್ಯೇನೋ ಅಂತ ಅನಿಸ್ತಿದೆ ಸರ್. ಏನೇ ಬದಲಾದ್ರೂ ನಮ್ಮ ಪ್ರೀತಿ ಬದಲಾಗಲ್ಲ ಅಲ್ವಾ? ಈಗ ಬೇಕಾಗಿರೋದು ಅದೇ. ಸರ್, ನಿಮ್ಮನ್ನು ನೋಡ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನನಗಿದೆಲ್ಲ ಸುಲಭ ಅನ್ಕೊಂಡ್ರಾ? ಇಬ್ರು ಇನ್ನಷ್ಟು ದೂರ ಆಗ್ತಿದೀವಲ್ಲ ಸರ್. ನಮ್ಮಿಬ್ಬರು ಪ್ರೀತಿ ಶುರುವಾದಾಗ್ಲಿಂದ ಏನೇನೋ ಕಷ್ಟ ನೋಡ್ಬಿಟ್ವಿ. ಇದನ್ನು ಒಂದು ಹಂತ ಅನ್ಕೊಳ್ಳಲ್ಲ. ಆದರೆ ನೀವು ಅಳ್ಬಾರ್ದು, ನಾನಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಹೇಗ್ ಸರ್? ಮೊದಲು ಕಣ್ಣೀರು ಬರೆಸ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೇ ಬಂದು ನಿಮ್ಮನ್ನು ನಗಿಸ್ಬೇಕಾಗುತ್ತೆ. ಅದಕ್ಕಿನ್ಮೇಲೆ ಅವಕಾಶ ಇದೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಒಂದಲ್ಲ ಒಂದಿನ ಎಲ್ಲ ಸರಿಯಾಗುತ್ತೆ ನೀತಿ. ಹಾಗಂತ ನೀವೇ ನಂಗೆ ಧೈರ್ಯ ಹೇಳ್ತಿದ್ರಿ. ನಾವಿಬ್ಬರು ಗಟ್ಟಿಯಾಗಿ ಜೊತೆಲಿ ನಿಲ್ಲಬೇಕು. ಫಿಸಿಕಲಿ ಎಷ್ಟೇ ದೂರ ಆಗಿರ್ತೀವಿ, ಆದರೆ ಮನಸ್ಸು ಸದಾ ಜೊತೆಗೆ ಇರುತ್ತೆ. ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ, ಯಾವಾಗಲೂ ಪಕ್ಕದಲ್ಲೇ. ಈಗ ನೀವು ಇದ್ರ ಬಗ್ಗೆಲ್ಲ ಯೋಚನೆ ಮಾಡದೆ ರೆಸ್ಟ್ ತಗೋಬೇಕು. ನಾಳೆ ನಿಮ್ಮ ಜ್ವರ ಓಡೋಗ್ತಿರ್ಬೇಕು, ನೀವು ನಗ್ನಗ್ತಾ ಇರಬೇಕು. ನಿಮ್ಮ ಕ್ಲಿನಿಕ್ಗೆ ನಗು ಬೇಕು, ನನಗೂ ಕೂಡ. ಓಕೆನಾ? ಗುಡ್ ಗರ್ಲ್. ಈಗ ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊಳ್ಳಿ ನೋಡೋಣ. ಗುಡ್ ನೈಟ್. ಗುಡ್ ನೈಟ್. ಇಲ್ಲ, ನಾನು ಯಾಕೆ ಆಡ್ಬೇಕು? ಇವತ್ತಲ್ಲ ನಾಳೆ ನನ್ನ ಕರ್ಣ ಸರ್ ನಂಗೆ ಸಿಕ್ಕೇ ಸಿಗ್ತಾರೆ. ಕೃಷ್ಣ, ನೀನ್ ನನ್ನ ಜೊತೆ ಇದೆಯಾ ತಾನೆ? ನನ್ನ ಜೊತೆಗಿದ್ಯಾ? ನೀವು ಯಾವಾಗ ಬಂದ್ರಿ? ಜ್ವರ ಕಡಿಮೆ ಆಯ್ತಾ? ನೀವು ಮಲಗಿದ್ರಲ್ಲ, ನಾನು ಆಗಲೇ ಬಂದೆ. ಯಾರೊಬ್ರು ಹೇಳ್ತಿದ್ರು ನಾವು ದೂರ ಇದ್ರು ನಮ್ಮ ಮನ್ಸು ಮಾತ್ರ ಹತ್ರನೇ ಇರಬೇಕು ಅಂತ. ಆದ್ರೆ ಎಲ್ಲಿ ನೋಡಿದ್ರೆ ಯಾರು ನನ್ನನ್ನು ಮಿಸ್ಸೇ ಮಾಡ್ಕೊಳ್ತಿಲ್ಲಪ್ಪ. ಇದೊಳ್ಳೆ ಕತೆ ಆಯ್ತಲ್ಲ, ನೀವೇ ಏನೇನೋ ಅನ್ಕೋಬಿಟ್ರೆ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನೋಡೋದಕ್ಕೆ ಬಂದೆ. ಆದ್ರೆ ನೀವು ನೋಡಿದ್ರೆ ನನ್ನನ್ನು ಚೂರು ಮಿಸ್ ಮಾಡ್ಕೊಳ್ತಿಲ್ಲ. ಅಂದರೆ ಕಂಪ್ಲೇಂಟ್ ಮಾಡಬೇಕು ಅಂತಾನೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಆಯಿತು. ಈಗ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೆಂಗೆ ಪ್ರೂವ್ ಮಾಡಬೇಕು? ನೀವೇ ಹೇಳಿ. ನೀವು ಆಲ್ರೆಡಿ ಫೇಲ್ ಆಗೋಯ್ತು, ಬಿಟ್ಟಾಕಿ ಆ ವಿಚಾರನ. ನಿಮಗೆ ಗೊತ್ತಾ, ನನ್ನ ಬ್ರೈನಲ್ಲಿರೋ ಪ್ರತಿ ನ್ಯೂರಾನ್, ಬಾಡಿಲಿರೋ ಪ್ರತಿ ಸೆಲ್ ನಿಮ್ಮ ಹೆಸರೇ ಹೇಳುತ್ತೆ. ಇನ್ನು ಹಾರ್ಟ್ ಅಂತೂ ಕೇಳಲೇಬೇಡಿ. ಇಷ್ಟೆಲ್ಲ ಇದ್ಮೇಲೆ ಮಿಸ್ ಮಾಡ್ಕೊಳ್ಳೋದು ಏನ್ರಿ? ತುಂಬ ಸ್ಮಾರ್ಟ್ ಇದ್ದೀರಾ. ನನಗೇನಾದರೂ ಹೇಳಿ ನನ್ನ ಕೋಪನ ಹಾಗೆ ಹೋಗೋ ಥರ ಮಾಡಿಬಿಡ್ತಾರೆ. ಅದೇ ಸಾರಿ, ನಾನು ಈಗ ಮಾತ್ರ ನಿಮ್ಮ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಾನಿವಾಗ ಹೋಗ್ತಾ ಇದ್ದೀನಿ. ಬಾಯ್. ಸದಾ ಜೊತೆಗಿರೋರನ್ನ ಮಿಸ್ ಮಾಡ್ಕೊಳ್ಳೋದು ಹೇಗ್ರಿ?